ಆದಿಕವಿ ಪಂಪನ ಬಿರುದುಗಳು. ಆದಿಕವಿ ಕವಿತಾ ಗುಣಾರ್ಣವ, ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕನ್ನಡ ಕಾವ್ಯಗಳ ಜನಕ, ನೂತನ ಯುಗ ಪ್ರವರ್ತಕ. ಕವಿಚಕ್ರವರ್ತಿ ರನ್ನನ ಬಿರುದುಗಳು. ಕವಿಚಕ್ರವರ್ತಿ, ಕವಿರತ್ನ, ಅಭಿನವ ಕವಿಚಕ್ರವರ್ತಿ, ಕವಿರಾಜಶೇಖರ, ಕವಿಜನ ಚೂಡಾರತ್ನ, ಕವಿತಿಲಕ, ಉಭಯಕವಿ. ಕವಿಚಕ್ರವರ್ತಿ ಜನ್ನನ ಬಿರುದುಗಳು. ಕವಿಚಕ್ರವರ್ತಿ, ನಾಳಪ್ರಭು, ಸಾಹಿತ್ಯ ರತ್ನಾಕರ, ಕವಿ ವೃಂದಾಕರ ವಾಸವ, ಕವಿ ಕಲ್ಪಲತಾ ಮಂದಾರ, ರಾಜವಿದ್ವತ್ ಸಭಾ ಕಳಹಂಸ, ಕವಿಬಾಳ ಲೋಚನ, ಕವಿಬಾಳೆ ಕ್ಷಣ, ಸುಕವಿ ಜನಮಿತ್ರ. ಆದಿಕವಿ ಕ್ರಿಸ್ತಶಕ 941 ಜನಿಸಿದರು. 10ನೇ ಶತಮಾನದ ಕವಿ. ಇವರು ವೇಮುಲವಾಡದ ಚಾಳುಕ್ಯ ಅರಸ ಅರಿಕೇಸರಿ ಆಸ್ಥಾನದಲ್ಲಿ ಇದ್ದರು. ಇವರ ಪ್ರಮುಖ ಕೃತಿಗಳು ವಿಕ್ರಮಾರ್ಜುನ ವಿಜಯ ಹಾಗೆ ಆದಿ ಪುರಾಣ. ಕವಿಚಕ್ರವರ್ತಿ ರನ್ನ 10ನೇ ಶತಮಾನದ ಅಂತ್ಯದ ಕವಿ. ಇವರು ಚಾಳುಕ್ಯ ಅರಸರಾದ ತೈಲಪ ಮತ್ತು ಸತ್ತಾಶ್ರಯ ಇರುವ ಬೇಡಂಗ ಆಶ್ರಯದಲ್ಲಿದ್ದರು. ಇವರ ಪ್ರಮುಖ ಕೃತಿಗಳು ಸಾಹಸ ಭೀಮ ವಿಜಯ, ಇದನ್ನು ಗದಾಯುದ್ಧ ಎಂದು ಸಹ ಕರೆಯುತ್ತಾರೆ, ಅಜಿತ ಪುರಾಣ, ನೆಕ್ಸ್ಟು ರನ್ನಕಂದ. ಹಾಗೆ ಕವಿಚಕ್ರವರ್ತಿ ರನ್ನ ಕ್ರಿಸ್ತಶಕ 1209 ಇವರು 13ನೇ ಶತಮಾನದ ಕವಿ. ಇವರು ಹೊಯ್ಸಳ ಅರಸನಾದ ವೀರಬಳ್ಳಾಳನ ಆಶ್ರಯದಲ್ಲಿದ್ದರು. ಇವರು ರಚಿಸಿದಂಥ ಕೃತಿಗಳು ಯಶೋಧರ ಚರಿತೆ, ಅನಂತನಾಥ ಪುರಾಣ, ಅನುಭವ ಮುಕುರ, ಮಹಾಕವಿ ಪೊನ್ನ ಕ್ರಿಸ್ತಶಕ 950 ಜನಿಸ್ತಾರೆ. ಇವರು ರಾಷ್ಟ್ರಕೂಟದ ಅರಸನಾದ 3ನೇ ಕೃಷ್ಣನ ಆಶ್ರಯದಲ್ಲಿದ್ದರು. ಇವರ ಬಿರುದುಗಳು ಉಭಯ ಕವಿ ಚಕ್ರವರ್ತಿ, ಹಾಗೆ ಕುರುಳಗಳ್ಳ, ಸರಸ್ವತಿ ಮುಖಮುರುಕ, ಚಿಂತಾಮಣಿ ಇವರ ಪ್ರಮುಖ ಬಿರುದುಗಳು. ಪೊನ್ನ ರಚಿಸಿದ ಕೃತಿಗಳು ಶಾಂತಿ ಪುರಾಣ, ಭುವನೈಕ್ಯ ರಾಮೋದಯ, ಜೀನಾಕ್ಷರ ಮಾಲೆ, ಗತ ಪ್ರತ್ಯಾಗತ ಇವು ಪೊನ್ನನ ಪ್ರಮುಖ ಕೃತಿಗಳು.